ಏನ್ ಪದ್ಮನಾಭ ಅವ್ರೆ ಪ್ಯಾಕಿಂಗ್ ಎಲ್ಲ ಜೋರಾಗಿದೆ. ಮಾಡ್ಬೇಕಲ್ಲ ಯಜಮಾನ್ರೆ. ನಾವಿಬ್ಬರೇ ಹೋಗೋದಾದ್ರೆ ಗುಂಡ್ರಿಗೆ ಹೋಗಿ ಥರ ಹೋಗಿ ಬಂದ್ಬಿಡ್ಬೋದಾಯ್ತು. ಆದರೆ ಸಂಸಾರ ಸಮೇತ ಹೋಗ್ತಾ ಇದೀವಲ್ಲ, ಸಣ್ಣ ಪುಟ್ಟ ಸಮಸ್ಯೆ ಆಗದೆ ಇರೋ ಹಾಗೆ ನೋಡ್ಕೋಬೇಕಲ್ಲ, ಅದಕ್ಕೆ ಈ ಏರ್ಪಾಟೆಲ್ಲ. ಯಾರನ್ನೇ ಆಗ್ಲಿ ಜೋಪಾನವಾಗಿ ನೋಡ್ಕೊಳ್ಳೋದ್ರಲ್ಲಿ ನಮ್ಮ ಪದ್ದು ಎತ್ತಿದ ಕೈ. ಸಂಸಾರ ಆಗ್ಲಿ ಜವಾಬ್ದಾರಿಗಳಾಗ್ಲಿ ಅಷ್ಟೇ ಚೆನ್ನಾಗಿ ನಿಭಾಯಿಸ್ತಾನೆ. ಆದ್ರೆ ಯಾರ ಹತ್ರನೂ ಯಾವ ವಿಷಯನೂ ಕೇಳ್ಕೊಳ್ಳೋದಿಲ್ಲ. ಸರಿಯಾಗಿ ಹೇಳಿದ್ರಿ ನಂದಿನಿಮ್ಮ. ಇಷ್ಟು ದಿನ ಇವ್ರನ್ನ ಸೋಂಬೇರಿ ಅನ್ಕೊಂಡಿದ್ವಿ. ಇರೋ ಬರೋ ಜವಾಬ್ದಾರಿ ಎಲ್ಲ ಮಗನ ಮೇಲೆ ಹಾಕ್ಬಿಟ್ಟು ಆರಾಮಾಗಿ ಓಡಾಡ್ಕೊಂಡಿದ್ರು. ಆದ್ರೆ ಈಗ ಗೊತ್ತಾಯ್ತು ಇವ್ರು ಎಂತ ಜವಾಬ್ದಾರಿನ ನಿಭಾಯಿಸ್ತಾ ಇದ್ರು ಅಂತ. ನಿಜವಾಗ್ಲೂ ಇವ್ರ ಬಗ್ಗೆ ಹೆಮ್ಮೆ ಇದೆ. ಮಾವ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ ಅತ್ತೆ? ನೀವೆಲ್ಲ ಅಪ್ಪ ಅಮ್ಮನ ದೇವ್ರು ಅಂತ ಹೇಳ್ತೀರಾ, ಆದ್ರೆ ನನ್ನ ಪಾಲಿಗೆ ನಿಜವಾದ ದೇವ್ರು ಮಾವ. ಯಾಕಂದ್ರೆ ಅವರು ನಮ್ಮ ಅಮ್ಮಂಗೆ ಇಷ್ಟು ವರ್ಷ ಕಾವಲಾಗಿ ಕೋಟೆ ಹಾಗೆ ಭದ್ರವಾಗಿ ನಿಂತಿದ್ರು. ಅವರು ನನಗೆ ಭಗವಂತಂಗಿಂತ ಹೆಚ್ಚು. ಅಯ್ಯಯ್ಯೋ, ಈಗ ಆ ಮಾತನ್ನ ಆಡ್ತಾ ಕೂತ್ಕೊಂಡ್ರೆ ಹೊತ್ತಾಗುತ್ತೆ. ನಾವೆಲ್ಲ ಬೇಗ ಹೊರಡಬೇಕು. ಬೇಗ ಹೋಗಿ ಮಲ್ಕೊಳ್ಳಿ. ವಿಶಾಲು, ಆ ನೀರಿನ ಬಾಟ್ಲೆಲ್ಲ ಕೊಡಿಲಿ. ಅರೆ ಇದೇನು ನೀರನ್ನ ಹಿಂಗ್ ತುಂಬ್ಕೊಂಡು ಹೊರಟಿದ್ದೀರಾ? ನಮ್ಮಂತ ಮಿಡಲ್ ಕ್ಲಾಸ್ ಜನಕ್ಕೆ ಇದೇ ನೀರಿನ ಕ್ಯಾನ್ ಯಜಮಾನ್ರೆ. ಮಿಡಲ್ ಕ್ಲಾಸ್ ಅವ್ರ ಜೀವನನೇ ಇಷ್ಟೇ ಅಲ್ವಾ? ಅಡ್ಜಸ್ಟ್ಮೆಂಟ್ ಅಲ್ಲೇ ಜೀವನನ ಜಾಲಿಯಾಗಿ ಕಳೆದು ಬಿಡ್ತೀವಿ. ಅಲ್ಲೂಜ ಬ್ರಷು ಹಳೇದಾದ್ರೆ ಬಾಚನ್ಗೆ ಕ್ಲೀನ್ ಮಾಡಕ್ಕೆ ಇಟ್ಕೋತೀವಿ. ಶರ್ಟು ಬನ್ನಿನ ಕಿತ್ತೋದ್ರೆ ಬಚ್ಚಲ್ ಮನೆ ಆಚೆ ಕಾಲು ಓಡ್ಸಕ್ಕೆ ಇಟ್ಕೋತೀವಿ. ಅಷ್ಟೇ ಅಲ್ಲ, ಅಂಗಡಿಗೆ ಹೋಗಿ ಏನಾರು ತಗೊಂಡ್ ಬಂದ್ರೆ ಕವರಲ್ಲಿ ಹಾಕೊಡ್ತಾರೆ. ಅದನ್ನ ಯಾಕೆ ಬಿಸಾಕ್ಬೇಕು? ಆ ಕವರ್ನೆಲ್ಲ ಒಂದು ಕವರ್ಗೆ ಹಾಕಿ ಇಟ್ಕೊಂಡಿದ್ರೆ ನಾವು ಏನಾರು ಯಾರಿಗಾರು ಕೊಡ್ಬೇಕು ಅಂತಂದ್ರೆ ಅದ್ರಲ್ಲಿ ಕೊಡ್ಬೋದು. ಇಲ್ಲ ನಾವೇ ಏನಾರು ಹಾಕೊಂಡು ಹೋಗ್ಬೇಕು ಅಂತ ಹಾಕೊಂಡು ಹೋಗ್ಬೋದು ಅಲ್ವಾ? ಸುಬ್ಬು ಯಾವಾಗ್ಲೂ ಹೀಗೆ ಅಪ್ಪ. ನಾನು ಮುಂಚೆಯಿಂದ ಅವನ್ನ ಅಬ್ಸರ್ವ್ ಮಾಡ್ತಿದ್ದೀನಿ. ಅವ್ನು ಯಾವ್ದನ್ನು ವೇಸ್ಟೇ ಮಾಡ್ತಾ ಇರ್ಲಿಲ್ಲ. ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಬದುಕ್ತಾನೆ. ಅದನ್ನ ನೋಡಿ ನೋಡಿ ನಾನು ಈಗ ಅದನ್ನೇ ಕಲ್ತಿದ್ದೀನಿ. ಈ ಟೂತ್ ಪೇಸ್ಟ್ ಖಾಲಿ ಆದ್ಮೇಲೆ ಅದನ್ನ ರೋಲ್ ಮಾಡಿ ಪ್ರೆಸ್ ಮಾಡಿದ್ರೆ ಅದ್ರಲ್ಲಿ ಇನ್ನೊಂದಿಷ್ಟು ಮಿಕ್ಕಿರುತ್ತೆ. ಅದು ಖಾಲಿ ಆಗ್ಬಿಟ್ರೆ ಅದನ್ನ ಕಟ್ ಮಾಡಿದ್ರೆ ಅದ್ರ ಒಳಗೆ ಒಂದಿಷ್ಟು ಮಿಕ್ಕಿರುತ್ತೆ. ಅದನ್ನ ಒಂದ್ ಸ್ವಲ್ಪ ದಿನ ಯೂಸ್ ಮಾಡ್ಬೋದು. ಮತ್ತೆ ಈ ಶಾಂಪೂ ಬಾಟಲ್ ಇರುತ್ತಲ್ಲ, ಅದು ಖಾಲಿ ಆದ್ಮೇಲೆ ಅದ್ರಲ್ಲಿ ಒಂದ್ ಸ್ವಲ್ಪ ನೀರ್ ಹಾಕಿದ್ರೆ ಇನ್ನೊಂದೆರಡು ದಿನ ಯೂಸ್ ಮಾಡ್ಬೋದು. ಮತ್ತೆ ಸೋಪು ಯೂಸ್ ಮಾಡಿ ಮಾಡಿ ಚಿಕ್ಕದಾಗ್ಬಿಟ್ಟಿರುತ್ತಲ್ಲ, ಅದನ್ನ ಹೊಸ ಸೋಪಿಗೆ ಅಂಟಿಸ್ಬಿಟ್ರೆ ಅದನ್ನ ಮತ್ತೆ ಯೂಸ್ ಮಾಡ್ಬೋದು. ಈ ಹಳೆ ಸೀರೆ ಎಲ್ಲ ಹರಿದೋಗ್ಬಿಟ್ಟಿರುತ್ತಲ್ಲ, ಅದನ್ನೆಲ್ಲ ಜೋಡಿಸಿ ಸ್ಟಿಚ್ ಮಾಡಿದ್ರೆ ಅದೇ ಕೌದಿ, ಅದನ್ನ ಹೊತ್ಕೊಂಡು ಮಲ್ಕೋಬಹುದು.